ಎರಡೇ ವರ್ಷದಲ್ಲೇ ನೂರಾರು ಮನೆಗಳು ಆ ಜಾಗದಲ್ಲಿ ನಿರ್ಮಾಣ ಆಗಲಿಕ್ಕೆ ಹೇಗೆ ಸಾಧ್ಯ? ಈ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಅಲ್ಲಿರುವಂತಹ ಮನೆಗಳು ಅಂದ್ರೆ ಯಾವೆಲ್ಲ ಮನೆಗಳು ನೆಲಸಮ ಆಗಿದ್ದಾವೋ ಅದೆಲ್ಲವೂ ಕೂಡ ಅಕ್ರಮ ಅನ್ನೋದಕ್ಕೆ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಒಂದು ಸಾಕ್ಷಿಯನ್ನ ಬಿಚ್ಚಿಡ್ತಾ ಇದೆ. 2023ರಲ್ಲಿ ಅದು ಕ್ವಾರಿ ಆಗಿತ್ತು. ಆದ್ರೆ 2025ರಲ್ಲಿ ಒಂದು ಲೇಔಟ್ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ಅದು ಮನೆಗಳು ಹೆಂಗ್ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ? ನಿಮ್ಮ ನ್ಯೂಸ್ ಫಸ್ಟ್ ಸಾಕ್ಷಿ ಸಮೇತ, ಫೋಟೋಗಳ ಸಮೇತ ಅದನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ನೋಡಿ, ಈಗ ನಿಮ್ಮ ಲೆಫ್ಟ್ ಸೈಡ್ ನೋಡ್ತಿರುವಂತಹ ಒಂದು ಫೋಟೋ ಇದೆಯಲ್ಲ, ಅದು ಗೂಗಲ್ ಇಮೇಜ್ 2023ರದ್ದು. ಮಾರ್ಕ್ ಮಾಡಿರುವಂತಹ ಜಾಗ ಅದು ಒಂದು ಕ್ವಾರಿ ಜಾಗ. ನಿಮಗೆಲ್ಲ ಕಾಣಿಸ್ಬೋದು, ಒಂದು ಕಪ್ಪದಾಗಿ ಒಂದು ಜಾಗ ಏನಿದೆ ಅದು ಕ್ವಾರಿ ಜಾಗ. ಆದರೆ ಕಟ್ ಮಾಡಿ ನೋಡಿದ್ರೆ 2025ರಲ್ಲಿ ಆ ಕ್ವಾರಿ ಜಾಗ ಕಂಪ್ಲೀಟ್ ಆಗಿ ಕಬ್ಜಾ ಆಗಿದೆ. ಆ್ಯಂಡ್ ನೀವು ನೋಡ್ಬೋದು, ಆ ಒಂದು ಬ್ಲಾಕ್ ಏನಿದೆ ಆ ಬ್ಲಾಕ್ನಲ್ಲೇ ಅಕ್ರಮವಾಗಿ ಮನೆಗಳು ನಿರ್ಮಾಣ ಆಗಿರುವಂಥದ್ದು. ಮನೆಗಳಲ್ಲ, ಅದು ತಾತ್ಕಾಲಿಕ ಶೆಡ್ಗಳು. ನೀವು ಕರೆಕ್ಟಾಗಿ ಗಮನಿಸಿದ್ರೆ ನಿಮಗಲ್ಲಿ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ನೋಡಿ, ನನ್ನ ಬಲಭಾಗದಲ್ಲಿರುವಂಥ ಇಮೇಜ್ ಇದೆಯಲ್ಲ, ಇದು 2023ರಲ್ಲಿ ಈ ಜಾಗ ಏನಿದೆ, ಈ ಜಾಗ ಕ್ವಾರಿ ಜಾಗ ಆಗಿತ್ತು. ಅಲ್ಲಿ ಯಾವುದೇ ಥರದ ಮನೆ ಇಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಕಪ್ಪಗೆ ಒಂದು ಏನು ಕಾಣಿಸ್ತಾ ಇದೆ ಜಾಗ, ಆ ಜಾಗ ಬಂದು ನಿಮಗೆ ಕಾಣಿಸ್ತಿರುವಂಥದ್ದು ಕ್ವಾರಿ ಇದ್ದಂಥ ಜಾಗ, ಕ್ವಾರಿ ಮಾಡ್ತಾ ಇದ್ದಂಥ ಜಾಗ. ಆ್ಯಂಡ್ ಈ ಸುತ್ತ ಕೂಡ ನಿಮಗೆ ಒಂದು ಕಾಂಪೌಂಡ್ ಕಾಣಿಸ್ತಾ ಇದೆ, ಅದು ಕಾರ್ಪೊರೇಷನ್ನೇ ಹಾಕಿರುವಂಥ ಒಂದು ಕಾಂಪೌಂಡ್ ಅದು. ಆದರೆ ಇದು 2023ರ ಗೂಗಲ್ ಸ್ಯಾಟಲೈಟ್ ಇಮೇಜ್. ಈಗ ಎಷ್ಟು? 2025. ಎರಡೇ ವರ್ಷಗಳಲ್ಲಿ ಈ ಕ್ವಾರಿ ಮಾಯ ಆಗಿ, ಈಗ ನೋಡಿ ನನ್ನ ಲೆಫ್ಟ್ ಸೈಡ್ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಈ ಒಂದು ಇಮೇಜ್ ಇದೆಯಲ್ಲ, ಇದು ಕ್ವಾರಿ ಮಾಯ ಆಗಿ ಈಗ ಅಲ್ಲಿ ಅಕ್ರಮ ಶೆಡ್ಗಳು ನಿರ್ಮಾಣ ಆಗಿರುವಂಥ ಒಂದು ಜಾಗ ಅದು. ಕರೆಕ್ಟಾಗಿ ಗಮನಿಸಿದ್ರೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿರುವಂಥ ಒಂದು ಕಪ್ಪು ಪಿಕ್ಚರ್ ಏನಿದೆ, ಆ ಜಾಗ ಅದು ಕಂಪ್ಲೀಟಾಗಿ ಕ್ವಾರಿ ಆಗಿದ್ದಂಥ ಜಾಗ. ಆದರೆ ಕಟ್ ಮಾಡಿ ನೋಡಿದ್ರೆ 2 ವರ್ಷದಲ್ಲಿ ಈ ಒಂದು ಇಮೇಜ್ ಕಾಣಿಸ್ತಾ ಇದೆ. ಆ ಕಪ್ಪು ಕಲರ್ ಜಾಗ ಇಲ್ಲವೇ ಇಲ್ಲ. ಅಂದರೆ ಕಂಪ್ಲೀಟಾಗಿ ಆ ಕ್ವಾರಿನೇ ಕಬ್ಜಾ ಆಗಿ ಅಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ಹಾಕ್ಕೊಂಡಿರೋದು. ಇವ್ರು ಯಾರಿಗೂ ಕೂಡ ದಾಖಲಾತಿಗಳಿಲ್ಲ. ಇವ್ರು ಯಾರೂ ಕೂಡ ಒಂದು ಮನೆ ನಾವು ಹೆಂಗೆ ಕಟ್ತೀವಿ, 1 ಅಂತಸ್ತು 2 ಅಂತಸ್ತಿನ ಮನೆ ಯಾವುದೂ ಇಲ್ಲ. ಎಲ್ಲವೂ ಕೂಡ ತಾತ್ಕಾಲಿಕ ಮನೆಗಳೇ, ತಾತ್ಕಾಲಿಕ ಶೆಡ್ಗಳೇ. ಇವರು ಎಲ್ಲಿಂದಾನೋ ಬಂದು ಈ ಜಾಗವನ್ನು ಕಬ್ಜಾ ಮಾಡಿಕೊಂಡು ಇದು ನಮ್ಮ ಜಾಗ, ಹೋರಾಟ ಯಾಕೆ ಮಾಡ್ತಾ ಇದ್ದಾರೆ? ಏನು ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ? ಸರ್ಕಾರಕ್ಕೆ ಯಾಕೆ ಧಿಕ್ಕಾರ ಕೂಗ್ತಿದ್ದಾರೆ? ಅಲ್ಲೆಲ್ಲೋ ಕೇರಳದಲ್ಲಿ ರಾಜಕೀಯವಾಗಿ ಅದನ್ನು ಬಳಸ್ಕೊಂಡ್ರು ಅಂತ ಹೇಳಿ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಅವ್ರು ಧಿಕ್ಕಾರ ಕೂಗುವಂಥದ್ದೇನಿದೆ? ಯಾಕೆಂತಂದರೆ ಯಾವುದರಲ್ಲೂ ಕೂಡ ಅವ್ರಿಗೆ ಒಂದು ಕಿಂಚಿತ್ತು ದಾಖಲಾತಿ ಅನ್ನುವಂಥದ್ದು, ಪ್ರೂಫ್ ಅನ್ನುವಂಥದ್ದು ಎಲ್ಲೂ ಇಲ್ಲ. ಸರ್ಕಾರ ಏನಾದರೂ ಆ ಭೂಮಿಯನ್ನು ಹಸ್ತಾಂತರ ಮಾಡಿದ್ಯಾ, ಹಕ್ಕುಪತ್ರ ವಿತರಣೆ ಮಾಡಿದ್ಯಾ? ಇಲ್ಲ. ವೋಟರ್ ಐ ಡಿ ಇದೆಯಾ? ಇಲ್ಲ. ಲೈಟ್ ಬಿಲ್ಗಳನ್ನ ತಂದು ಕೊಡ್ತಾ ಇದ್ದಾರೆ, ಅದರ ಒಂದು ಅಥೆಂಟಿಸಿಟಿ ಎಷ್ಟಿದೆ ಅದನ್ನು ಚೆಕ್ ಮಾಡಬೇಕು. ಬಟ್ ಇಷ್ಟೆಲ್ಲ ಗೊಂದಲಗಳಿರುವಾಗ, ಇಷ್ಟೆಲ್ಲ ತಪ್ಪುಗಳನ್ನ ಅವರೇ ಇಟ್ಕೊಂಡು ಸ್ಟ್ರೈಕ್ ಮಾಡ್ತೀವಿ, ನಾವು ಈ ಜಾಗ ಬಿಟ್ಟು ಹೋಗಲ್ಲ ಅಂತಂದರೆ ಯಾರ್ದು ಜಾಗ ಅದು? ಸರ್ಕಾರಿ ಜಾಗ ನಮ್ಮ ಜಾಗ ಅಂತ ಹೇಳಕ್ಕೆ ಹೆಂಗೆ ಸಾಧ್ಯ? ಏನಾದರೂ ಪ್ರೂಫ್ ಇರಬೇಕಲ್ಲ. ಒಂದು ಮನೆ ಒಬ್ಬರ ಹೆಸರಲ್ಲಿದೆ ಅಂತಂದರೆ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ. ಆದರೆ ಇಲ್ಲಿ ಯಾವುದೇ ಥರದ ಪ್ರೂಫ್ ಇಲ್ಲ, ಯಾವುದೇ ಥರದ ಡಾಕ್ಯುಮೆಂಟ್ಸ್ ಇಲ್ಲ, ಹಕ್ಕುಪತ್ರ ವಿತರಣೆ ಆಗಿಲ್ಲ, ಏನೂ ಇಲ್ಲ. ಇನ್ನು ಯಾವ ಒಂದು ಬೇಸಿಸ್ ಮೇಲೆ ಕ್ಲೇಮ್ ಮಾಡ್ತಿದ್ದಾರೆ? ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಲಿಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಭರತ್. ಈಗ 2 ಇಮೇಜ್ಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಒಂದು ಕಡೆ 2 ವರ್ಷಗಳ ಹಿಂದೆ ಒಂದು ಕ್ವಾರಿ ಇತ್ತು. ಈಗ 2025ರಲ್ಲಿ ಕ್ವಾರಿ ಇತ್ತ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದರೆ ಆ ಕ್ವಾರಿ ಕಂಪ್ಲೀಟಾಗಿ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಈ ಒಂದು ಇಮೇಜನ್ನು ತೋರಿಸಿದಂತಹ ಸಂದರ್ಭದಲ್ಲಾದರೂ ಅವ್ರೇನು ಆ ರಾಜಕೀಯ ಬುದ್ಧಿ ತುಂಬಿ ಅವರೆಲ್ಲ ರೊಚ್ಚಿಗೆಬ್ಸಿದ್ದಾರಲ್ಲ, ಅವರಾದರೂ ಶಾಂತವಾಗ್ತಾರಾ ಅಂತ. ರಾಹುಲ್, ಈಗ ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಆಗಿ 2 ಫೋಟೋಗಳು ಲಭ್ಯವಾಗಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ಆ ದೃಶ್ಯಗಳಲ್ಲೂ ಕೂಡ ಒಂದು 2023ನೇ ಇಸ್ವಿಯಲ್ಲಿ ಇರುವಂತಹ ಒಂದು ಚಿತ್ರ ಅಷ್ಟರಲ್ಲಿ ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಕ್ವಾರಿ ಇದೆ, ಅಲ್ಲಿ ಮಾರ್ಕ್ ಕೂಡ ನಾವು ಮಾಡಿದ್ದೇವೆ. ಕಂಪ್ಲೀಟ್ ಆಗಿ ಕ್ವಾರಿ ಇದೆ. ಯಾವುದೇ ಒಂದು ಮನೆ ಕೂಡ ಅಲ್ಲಿ ಆ ಮಾರ್ಕ್ ಮಾಡಿರುವಂತಹ ಜಾಗದಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೊಂದು ಚಿತ್ರದಲ್ಲಿ 2025ನೇ ಒಂದು ಸ್ಯಾಟಲೈಟ್ ಫೋಟೋ ಇದೆ. ಅದರಲ್ಲಿ ಕೂಡ ಅಷ್ಟೊತ್ತಿಗೆ ಅಂದ್ರೆ 2 ಇಯರ್ಸ್ ಗ್ಯಾಪ್ ನಲ್ಲಿ ಸಾಕಷ್ಟು ಮನೆಗಳು ಅಲ್ಲಿ ನಿರ್ಮಾಣವಾಗಿರುವಂತ. ಆದ್ರೆ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು, ನಾವು 10 ವರ್ಷದಿಂದ ಇದ್ದೀವಿ, 15 ವರ್ಷದಿಂದ ಇದ್ದೀವಿ, ಸಾಕಷ್ಟು ವರ್ಷಗಳಿಂದ ನಾವು ಇಲ್ಲಿದ್ದೀವಿ, ನಮಗೆ ವೋಟರ್ ಐ ಡಿ ಕಾರ್ಡ್ಗಳಿದೆ, ಆಧಾರ್ ಕಾರ್ಡ್ಗಳಿದೆ, ಕೆಲವು ಕಡೆ ನಮಗೆ ತಾತ್ಕಾಲಿಕ ಹಕ್ಕುಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೆಲವರು ನಿವಾಸಿಗಳು ಹೇಳ್ತಾ ಇದ್ದಾರೆ. ತಾತ್ಕಾಲಿಕ ಹಕ್ಕುಪತ್ರ ಯಾರು ಕೊಟ್ಟಿದ್ದು? ಸರ್ಕಾರ ಕೊಡ್ತಾ ಅಥವಾ ಯಾವ ದಳ್ಳಾಳಿ ಕೊಟ್ನಾ ಅಂತ?
ರಾಹುಲ್, ಇಲ್ಲಿ ಮತ್ತೊಂದು ವಿಚಾರವನ್ನ ಉನ್ನತ ಅಧಿಕಾರಿಗಳು ಕೊಡ್ತಾ ಇರೋಂಥದ್ದು, ನಾವು ತಾತ್ಕಾಲಿಕ ಹಕ್ಕುಪತ್ರಗಳನ್ನ ಕೆಲವರಿಗೆ ಕೊಟ್ಟಿದೀವಿ. ಯಾವ ರೀತಿ ಅಂತಂದ್ರೆ, ಈಗೇನು ಮಾರ್ಕ್ ಮಾಡಿರುವಂತಹ ಜಾಗ ಇದೆ, ಅಕ್ರಮವಾಗಿ ನಿಮ್ಮ ಮನೆಗಳು ನಿರ್ಮಾಣವಾಗಿದೆ, ಆ ಜಾಗಕ್ಕೆ ನಾವು ತಾತ್ಕಾಲಿಕವಾಗಿ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ. ಅದರಿಂದ ಹೊರಗಡೆ ನಿರ್ಮಾಣವಾಗಿರುವಂತಹ ಮನೆಗಳಿಗೆ, ಸಾಕಷ್ಟು ಮನೆಗಳಿಗೂ ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ ಕೇವಲ ಅಂದಾಜು ಒಂದು 30-35 ಮನೆಗಳಿಗೆ ಮಾತ್ರ ನಾವು ತಾತ್ಕಾಲಿಕ ಹಕ್ಕುಪತ್ರವನ್ನ ಕೊಟ್ಟಿದ್ದೇವೆ. ಆದ್ರೆ ಈಗೇನು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಜೊತೆಗೆ ಈಗ ಡೆಮಾಲಿಷನ್ ಮಾಡಿರುವಂತಹ ಜಾಗದಲ್ಲಿ ಇರುವಂತವರಿಗೆ ನಾವು ಯಾವುದೇ ರೀತಿಯಾದ ತಾತ್ಕಾಲಿಕ ಹಕ್ಕುಪತ್ರವನ್ನ ಕೊಟ್ಟಿಲ್ಲ ಅಂತ ಹೇಳಿ ಈಗ ಉನ್ನತ ಅಧಿಕಾರಿಗಳು ನ್ಯೂಸ್ ಫಸ್ಟ್ ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈಗ ಡೆಮಾಲಿಷನ್ ಮಾಡಿರುವಂತಹ ಸ್ಪಾಟ್ ಏನಿದೆ, ಆ ಸ್ಪಾಟ್ ನಲ್ಲಿ ಯಾವುದೇ ನಿವಾಸಿಗಳಿಗೆ ತಾತ್ಕಾಲಿಕ ಹಕ್ಕುಪತ್ರವನ್ನ ಕೊಟ್ಟಿಲ್ಲ. ಏನೋ ಆ ಮಾರ್ಕ್ ಮಾಡಿರೋ ಜಾಗದಿಂದ ಹೊರಗಡೆ ಇರುವಂತಹ ನಿವಾಸಿಗಳಿಗೆ ತಾತ್ಕಾಲಿಕ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಕೆಲವರು ಶಿಫ್ಟ್ ಆಗಿರುವಂತಹ, ಅಂದ್ರೆ ಅವರು ಅಲ್ಲಿರುವಂತವರು ಒಂದಿಷ್ಟು ಜನ ಇಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿರುವಂತಹ ಒಂದು ಸಂದರ್ಭ ಬಂದಿದೆ. ಸೊ ಹಾಗಾಗಿ ತಾತ್ಕಾಲಿಕ ಹಕ್ಕುಪತ್ರವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಒಂದಿಷ್ಟು ಅಧಿಕಾರಿಗಳು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಈಗ ಏನು ಡೆಮಾಲಿಷ್ ಮಾಡಿರುವಂತಹ ಜಾಗದಲ್ಲಿ ಯಾವುದೇ ರೀತಿಯಾದ ಒಂದು ಹಕ್ಕುಪತ್ರಗಳಾಗಲಿ ಅಥವಾ ಸರ್ಕಾರದಿಂದ ಯಾವುದೇ ರೀತಿಯಾದ ದಾಖಲೆಗಳನ್ನು ಕೂಡ ನಾವು ಯಾರಿಗೂ ಕೊಟ್ಟಿಲ್ಲ. ಇದೆಲ್ಲವೂ ಕೂಡ ಕಳೆದ 2 ವರ್ಷಗಳಿಂದ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳು. ಅಂದ್ರೆ ಯಾರೋ ದುಡ್ಡಿಗಾಸಿಗೆ ಕೆಲವರು ಮನೆಗಳನ್ನ ಕಟ್ಕೊಂಡಿದ್ದಾರೆ, ಕೆಲವರು ಸ್ವ ಇಚ್ಛೆಯಿಂದ ಬಂದು ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಗ 2 ಅಂದ್ರೆ ಕೋಗಿಲೆ ಲೇಔಟ್ ನಲ್ಲಿ ಫಕೀರ್ ಲೇಔಟ್ ಮತ್ತೆ ವಸೀಂ ಲೇಔಟ್ 2 ಭಾಗಗಳಿದಾವೆ. 2 ಭಾಗಗಳಲ್ಲೂ ಕೂಡ ಈಗ ಘನತ್ಯಾಜ್ಯ ವಿಭಾಗದವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ವಶಕ್ಕೆ ಪಡ್ಕೊಂಡು ಮಾರ್ಕ್ ಮಾಡಿರುವಂತಹ ಜಾಗದಲ್ಲಿರುವಂತಹ ಎಲ್ಲಾ ಮನೆಗಳನ್ನು ಕೂಡ ನೆಲಸಮ ಮಾಡಿರುವಂತದ್ದು. ಸೊ ಈಗ ಆ ಮನೆಗಳಿಗೆ ನಮಗೆ ಪರಿಹಾರ ಬೇಕೇ ಬೇಕು ಅಂತ ಇಲ್ಲಿ ನಿವಾಸಿಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಈಗ ಕಂಪ್ಲೀಟ್ ಆಗಿ ಅಂದ್ರೆ ಡೆಮಾಲಿಷ್ ಮಾಡಿರುವಂತಹ ಎಲ್ಲಾ ಮನೆಗಳಿಗೂ ಕೂಡ ಪರಿಹಾರ ಕೊಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಎಲ್ಲೋ ಒಂದು ಕಡೆ ಕೆಲವು ಅಂದ್ರೆ ತಾತ್ಕಾಲಿಕ ಹಕ್ಕುಪತ್ರಗಳು ಆ ಮಾರ್ಕ್ ಮಾಡಿರೋ ಜಾಗದಿಂದ ಹೊರಗಡೆ ಇರುವಂತಹ ಮನೆಗಳಿಗೆ ಮಾತ್ರ ತಾತ್ಕಾಲಿಕ ಹಕ್ಕುಪತ್ರಗಳಿದೆ. ಅವ್ರಿಗೆ ಮಾತ್ರ ಬಹುಶಃ ಪುನರ್ವಸತಿ ಅಥವಾ ಪರ್ಯಾಯ ಮನೆಗಳನ್ನು ಕಟ್ಟಿಕೊಡುವಂತಹ ಒಂದು ಸಾಧ್ಯತೆ ಇದೆ. ರಾಹುಲ್, ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.